ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಇವತ್ತು ಕೂಡ ನಾನು ಹವಾಯಿಯನ್ ಪ್ರೇಯರ್ ಹೋ ಓಪೋನೋ ಪೋನೋ ಈ ಒಂದು ಪ್ರೇಯರ್ನ ಯಾವುದಕ್ಕೆ ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇದನ್ನು ನಾನು ಮನಿ ಮ್ಯಾನಿಫೆಸ್ಟೇಷನ್ನಿಗೆ ತೊಗೊಂಡು ಬಂದಿದ್ದೀನಿ. ಹವಾಯಿಯನ್ ಪ್ರೇಯರ್ ಅನ್ನೋದು ಲಾ ಆಫ್ ಅಟ್ರಾಕ್ಷನ್ನಲ್ಲೇ ತುಂಬ ಹೈಯಲ್ಲಿ ಇರೋವಂಥ ಒಂದು ಪ್ರೇಯರ್ ಇದು. ಹಾಗೆ ಪ್ರೂವನ್ ಕೂಡ. ಇದು ಹೇಗೆ ನಮಗೆ ಮನಸ್ಸಿನಲ್ಲಿ ಇರೋವಂಥ ಯಾವುದೇ ಒಂದು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿ, ಅಂದರೆ ನಮ್ಮನ್ನು ನಾವು ಕ್ಲೆನ್ಸ್ ಮಾಡ್ಕೊಳ್ಳೋ ಅಂಥದ್ದು ಈ ಪ್ರೇಯರ್. ನಮ್ಮನ್ನು ನಾವು ಕ್ಲೆನ್ಸ್ ಮಾಡಿಕೊಂಡು ನಾವು ಯಾವುದರಲ್ಲಿ ನಾವು ಸ್ಟಕ್ ಆಗಿದ್ದೀವಿ, ಸಿಕ್ಕಾಕೊಂಡು ಬಿಟ್ಟಿದ್ದೀವಿ, ಯಾವುದನ್ನು ನಾವು ನೆಗೆಟಿವ್ ಆಗಿ ನಾವು ತಗೊಂಡಿದ್ದೀವಿ, ಇದು ಎಲ್ಲದ್ರ ಬಗ್ಗೆ ನಿಮಗೆ ಈ ಒಂದು ಹವಾಯಿಯನ್ ಪ್ರೇಯರು ಸಾಕಷ್ಟು ಉತ್ತರಗಳನ್ನು ಕೊಟ್ಟಿದೆ. ಸಿಕ್ಕಾಬಟ್ಟೆ ಪವರ್ಫುಲ್ ಆಗಿ ವರ್ಕ್ ಆಗುವಂಥ ಪ್ರೇಯರ್ ಇದು. ಓಕೆ, ಸೊ ಇದರಲ್ಲಿ ಈಗ ನಾನು ತಗೊಂಡಿರೋವಂಥದ್ದು ಮನಿ ಮ್ಯಾನಿಫೆಸ್ಟೇಷನ್. ನೋಡಿ, ಮನಿ ಅಂದ ತಕ್ಷಣವೇ ಎಲ್ಲರಿಗೂ ಮೈಂಡಲ್ಲಿ ಒಂದು ಬರೋವಂಥದ್ದು, ನನಗೆ ಅಷ್ಟೊಂದು ಅದೃಷ್ಟ ಇಲ್ಲ, ನಾನು ಏನೇ ಮಾಡಿದರೂ ನನಗೆ ಒಂದು ಹಣ ಸಂಪಾದನೆ ಮಾಡಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಎಷ್ಟು ದುಡಿದ್ರೂ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ. ಹಾಗೆ ಮನೆಯಲ್ಲಿ ದೊಡ್ಡವರಂತೂ ಇದನ್ನು ನೀವು ಸಾಕಷ್ಟು ಜನರ ಬಾಯಲ್ಲಿ ಕೇಳಿರ್ತೀರಿ, ಎಕ್ಸಾಂಪಲ್ ಆಗಿನೂ ಇದನ್ನು ಕೊಟ್ಟಿರ್ತಾರೆ. ಹಾಗೆ ನಮ್ಮ ಜೀವನದಲ್ಲೂ ಇದು ನಡೆದಿರುತ್ತೆ. ನಾವು ಬೇರೆಯವ್ರಿಗೆ ಹೇಳಿರ್ತೀವಿ. ಏನನ್ನ ಅಂತ ಹೇಳಿದ್ರೆ, ಹಣ ಏನು ನಿನಗೆ ಗಿಡದಲ್ಲಿ ಹುಟ್ಟುತ್ತಾ, ಹಣ ಏನು ನಿನಗೆ ಮರದಲ್ಲಿ ಹುಟ್ಟುತ್ತಾ, ನೀನು ದುಡ್ಡಿನ ಗಿಡ ಹಾಕಿದ್ಯಾ, ಈ ಥರ ಎಲ್ಲ ನಾವು ಮಾತುಗಳನ್ನು ಆಡ್ತಾ ಏನಾಗುತ್ತೆ, ಚಿಕ್ಕವರಿಂದನೂ ನಮ್ಮ ಮೈಂಡಲ್ಲಿ ಮನಿ ಬ್ಲಾಕೇಜ್ ಅನ್ನೋದು ಕೂತ್ಬಿಟ್ಟಿರುತ್ತೆ, ಆಳವಾಗಿ ಕೂತ್ಬಿಟ್ಟಿರುತ್ತೆ. ಅಥವಾ ಇನ್ನೂ ಒಂದು ಅಂದರೆ, ನಾವು ತುಂಬ ಬಡವರು, ನಮ್ಮ ಕೈಲಿ ಇದೆಲ್ಲ ಸಾಧ್ಯ ಇಲ್ಲ, ನಾವು ಶ್ರೀಮಂತರ ಆಗಕ್ಕೆ ಸಾಧ್ಯನೇ ಇಲ್ಲ, ನಮಗೆ 108 ಸಮಸ್ಯೆಗಳಿದೆ, ಸಾಲಗಳಿದೆ, ಇದು ಎಲ್ಲವನ್ನು ನೋಡಿ ನಿಮ್ಮನ್ನು ನೀವು ಸ್ಕ್ಯಾನ್ ಮಾಡ್ಕೊಂಡು ನೋಡಿದಾಗ ಓನ್ಲಿ ನೀವು ಯೋಚನೆ ಮಾಡ್ತಾ ಇರೋದೇ ನೆಗೆಟಿವ್ ಅಬೌಟ್ ಮನಿ. ಹಣ ನಮ್ಮ ಹತ್ರ ಬರಬೇಕು, ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಹಣದ ಬಗ್ಗೆ ತುಂಬ ಒಂದು ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಬೇಕಾಗತ್ತೆ. ಆ ಪಾಸಿಟಿವ್ ಯಾವ ಮಟ್ಟಕ್ಕೆ ಇರಬೇಕು ಅಂತ ಹೇಳಿದ್ರೆ, ನೀವು ಯೂನಿವರ್ಸ್ನ ಒಮ್ಮೆ ನಾವು ಯೋಚನೆ ಮಾಡಿ ನೋಡಿದಾಗ ಯೂನಿವರ್ಸ್ನ ಯಾರು ಮೆಷರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೀಗಿರುವಾಗ ಆ ಒಂದು ಬ್ರಹ್ಮಾಂಡ ನಮಗೆ ಇಂತಿಷ್ಟೇ, ಇವ್ರಿಗೆ ನಾನು ಇಷ್ಟೇ ಕೊಡೋದು ಅಂತ ಎಲ್ಲೂ ಹೇಳಿಲ್ಲ. ಇದೆಲ್ಲ ನಮ್ಮ ಮಾನಸಿಕವಾಗಿ ನಾವೇ ತೆಗೆದುಕೊಂಡಂಥ, ನಮಗೆ ನಾವೇ ಕಟ್ಟುಪಾಡುಗಳನ್ನು ಹಾಕ್ಕೊಂಡು ನಮ್ಮನ್ನೇ ನಾವು ಕಟ್ಟಿಕೊಂಡು ಬಿಟ್ಟಿದ್ದೀವಿ. ಸೊ ಇದು ಏನಾಗ್ತಿದೆ ಅಂದರೆ, ನಮಗಿಷ್ಟೇ, ನಾವಿಷ್ಟೇ, ನಮ್ಮ ಕೈಯಲ್ಲಿ ಇಷ್ಟೇ ದುಡಿಲಿಕ್ಕಾಗೋದು, ಎಲ್ಲದೂ ನಮಗಿಷ್ಟೇ ಅಂದ್ಕೊಂಡೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದನ್ನು ಏನಾಯಿತು, ಅಲ್ಲಿ ನಮಗೆ ಮನಿ ಬ್ಲಾಕೇಜು ಬರಲಿಕ್ಕೆ ಶುರು ಆಗುತ್ತೆ. ಮನಿ ಬ್ಲಾಕೇಜು ಬರೋಕ್ಕೆ ಶುರು ಆಯಿತು ಅಂದಾಗ ಆಬ್ವಿಯಸ್ಲಿ ಯು ಆರ್ ನಾಟ್ ಅಟ್ ಆಲ್ ಹ್ಯಾಪಿ. ನಿಮ್ಮ ಅಂದುಕೊಂಡಂಥ ಜೀವನ ನಿಮ್ಮ ಕೈಯಲ್ಲಿ ನಡೆಸ್ಕೊಳಕ್ಕಾಗಲ್ಲ, ಬೇಕಾಗಿರೋದನ್ನ ನೀವು ತಗೊಳಕ್ಕಾಗಲ್ಲ. ಎಲ್ಲದಕ್ಕೂ ನೀವು ಕಂಡೀಷನ್ ಆಗಿ, ನನ್ನ ಹತ್ರ ಇಷ್ಟು ದುಡ್ಡಿದೆ, ನಾನು ಇಷ್ಟೇ ತಗೊಳ್ಬೇಕು, ಇದ್ರ ಮೇಲೆ ಬಂದರೆ ನನ್ನ ಕೈಲಾಗಲ್ಲ, ಇದಕ್ಕಿಂತ ದೊಡ್ಡದು ತಗೊಂಡ್ರೆ ನಾನು ಸಾಲ ಮಾಡಬೇಕಾಗತ್ತೆ. ಎಲ್ಲದನ್ನು ನಾವು ನೆಗೆಟಿವ್ ಆಗೇನೆ ಯೋಚನೆ ಮಾಡ್ತಾ ನಮ್ಗೇನಾಗುತ್ತೆ, ನಾವಿಷ್ಟೇ, ನಮಗಿಂತಿಷ್ಟೇ ಅನ್ನೋದನ್ನು ನಾವು ಫ್ರೇಮ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಪ್ರತಿಯೊಂದಕ್ಕೂ ನಾವು ಏನು ಹೇಳ್ತೀವಿ, ಇದು ಒಂದು ಲಕ್ಷಣ, ನಮ್ಮಂಥವ್ರಿಗೆಲ್ಲ ಇದಾಗೋದಿಲ್ಲ. ಒಂದು ಮನೆ ತಗೊಳ್ಬೇಕಾ, 1-2 ಕೋಟಿ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಕಾರ, ಇದು ಒಂದು 5 ಲಕ್ಷ ಕೊಟ್ಟು ನಾನು ತಗೊಳಕ್ಕಾಗೋದೇ ಇಲ್ಲ. ಇವತ್ತು ಬಂಗಾರ ತುಂಬ ರೇಟ್ ಆಗಿದೆ. ತುಂಬ ರೇಟ್ ಆಯ್ತಪ್ಪ, ನಾವೆಲ್ಲ ಇನ್ನು ಬಂಗಾರನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಮ್ಮ ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಫೀಸ್ಗಳು, ಡೊನೇಷನ್ಸನ್ನು ಕೊಟ್ಟು ಓದಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲದೂ ನೋಡಿ ಇಲ್ಲ ಬರಲ್ಲ, ಆಗಲ್ಲ ಅನ್ನೋವಂಥ ಮೈಂಡ್ ಸೆಟ್ ಇಟ್ಕೊಂಡೆ ನಾವು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಮಾನಸಿಕವಾಗಿ ನಾವು ಹಣದ ಕೊರತೆಯನ್ನು ನಮಗೆ ನಾವೇ ಇಟ್ಕೊಂಡ್ಬಿಟ್ಟಿರ್ತೀವಿ. ಈ ಎಲ್ಲ ಮನಿ ಬ್ಲಾಕೇಜು
ಸಂಪೂರ್ಣವಾಗಿ ದೂರ ಆಗಬೇಕು. ಇದು ಏನು ಗೊತ್ತಾ ನಿಮಗೆ, ಈ ಹವಾಯನ್ ಪ್ರೇಯರಲ್ಲಿ ಏನು ರಹಸ್ಯ ಅಡಗಿದೆ ಅಂದರೆ, ಯಾರೆಲ್ಲ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತೀವಿ, ಅಂದರೆ ನಾನೀಗ ಹಣದ ವಿಚಾರವನ್ನು ತಗೊಂಡಿದ್ದೀನಿ, ಹಾಗಾಗಿ ಹಣದ ವಿಚಾರದ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ಮಾನಸಿಕವಾಗಿ ಹಣದ ದುಡ್ಡಿನ ಒಂದು ಅಭಿವೃದ್ಧಿಯ ವಿಚಾರವಾಗಿ ನಾವು ಕುಗ್ಗಿ ಹೋಗಿರ್ತೀವಿ, ಕುಂದು ಹೋಗಿರ್ತೀವಿ, ನೋವಿನಲ್ಲಿರ್ತೀವಿ, ದುಃಖದಲ್ಲಿರ್ತೀವಿ, ಅಂಥವರಿಗೆಲ್ಲ ಮಾನಸಿಕವಾಗಿ ಇದು ನಾವು ತುಂಬ ಸ್ಟ್ರಾಂಗ್ ಆಗಿ ನಮ್ಮ ಯೋಚನೆಗಳನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಈ ಹವಾಯಿಯನ್ ಪ್ರೇಯರ್ ತುಂಬ ಹೆಲ್ಪ್ಫುಲ್ ಆಗಿದೆ. ಎಸ್, ಇದು ಏನು ಅಂತ ಹೇಳಿದ್ರೆ, ಹಣದ ಬಗ್ಗೆ ನನಗೇನೋ ಒಂದಿದೆ, ಇಷ್ಟೊತ್ತೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದಕ್ಕೋಸ್ಕರ ಹವಾಯಿಯನ್ ಪ್ರೇಯರಲ್ಲಿ 4 ಸ್ಟೇಜಲ್ಲಿ ನಾವು ಹೋಗ್ತೀವಿ. ಐ ಆಮ್ ಸಾರಿ ಅಂದರೆ, ಹೌದಪ್ಪ, ನಾನು ದುಡ್ಡಿನ ವಿಚಾರದಲ್ಲಿ ನಾನು ತುಂಬ ನನಗೆ ನಾನೇ ಏನು ಅಂದ್ಕೊಂಡ್ಬಿಟ್ಟಿದ್ದೆ, ಈ ಒಂದು ಹಣ ನನಗೂ ಕೂಡ ಒಂದು ಸಂಪಾದನೆ, ಕೈ ತುಂಬ ಸಂಪಾದನೆಯಾಗಿ ಬರಬೇಕು, ನಾನು ಕೂಡ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ನಾನು ಕೂಡ ತುಂಬ ಒಂದು ಕೋಟ್ಯಾಧಿಪತಿ ನಾನು ಆಗಬೇಕು, ನಾನು ಕೂಡ ತುಂಬ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು. ಇದು ಎಲ್ಲವನ್ನೂ ನಾನು ಮನಸ್ಸಿನಲ್ಲಿ ನಾನು ನನ್ನನ್ನು ಕಟ್ಟಿ ಹಾಕಿಕೊಂಡು, ಹಣ ನಮ್ಮಂಥವ್ರ ಹತ್ರ ಬರಲ್ಲ, ನಮಗೆ ಹಣ ಯಾವ ಕಾರಣಕ್ಕೂ ಒಲಿಯಲ್ಲ, ಇದೆಲ್ಲವನ್ನೂ ನಾನು ಹೇಳ್ಕೊಂಡಿದ್ದೀನಿ ಅಲ್ವಾ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗತ್ತೆ, ಹಣಕ್ಕೆ, ದುಡ್ಡಿಗೆ ನೀವೇನು ಮಾಡಬೇಕಾಗತ್ತೆ, ಐ ಆಮ್ ಸಾರಿ. ಅದು ಒಂದು ಭವ್ಯವಾದ ಒಂದು ಎನರ್ಜಿ ಅಲ್ವಾ. ಮನಿ ಅನ್ನೋದು ಒಂದು ದೊಡ್ಡ ಎನರ್ಜಿ. ಈ ಎನರ್ಜಿಯನ್ನೇ ನಾವು ಏನು ಮಾಡ್ತಾ ಇದ್ದೀವಿ, ನೆಗ್ಲೆಕ್ಟ್ ಮಾಡಿಕೊಂಡು ಅದನ್ನು ದೂರ ನಾವೇ ತಳ್ತಾ ಇದ್ದೀವಿ, ನಾವೇ ಅದ್ರ ಹತ್ರ ಹೋಗ್ತಾ ಇಲ್ಲ. ಯಾಕೆ ಅಂದರೆ, ನಿಮ್ಮ ಮನಸ್ಸು ಹೇಳ್ತಾ ಇದೆ, ಇದು ನಮ್ಮಂಥವ್ರಿಗಲ್ಲ, ನಮ್ಮಿಂದ ಸಾಧ್ಯ ಆಗೋಲ್ಲ, ನಮಗಿದು ದಕ್ಕಲ್ಲ, ನಮಗಿದು ಒಲಿಯಲ್ಲ, ನಾವು ಯಾವಾಗಲೂ ಬಡವರೇ, ನಾವು ಯಾವಾಗಲೂ ಸಾಲಗಾರರೇ. ಇದನ್ನೆಲ್ಲವನ್ನೂ ನಾವು ಮನಸ್ಸಲ್ಲಿ ಇಟ್ಕೊಂಡಾಗ ಏನಾಯಿತು, ಮನಿ ತಂತಾನಾಗೆ ದೂರ ಹೋಗೋಕ್ಕೆ ಶುರು ಆಯಿತು. ಅದಕ್ಕೋಸ್ಕರ ಇಲ್ಲಿ ನೀವೇನು ಹೇಳ್ತಾ ಇರೋದು, ಮನಿಗೆ ಐ ಆಮ್ ಸಾರಿ, ಇದನ್ನು ನೀವು ಫಸ್ಟು ಹೇಳಿದಾಗ ಮನಿ ಬಗ್ಗೆ ಇದ್ದಂಥ ಹಲವಾರು ಕನ್ಫ್ಯೂಷನ್ಸ್ ನಿಮ್ಮ ಮೈಂಡಲ್ಲಿ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಪ್ಲೀಸ್ ಫರ್ಗಿವ್ ಮೀ, ಪ್ಲೀಸ್ ಫರ್ಗಿವ್ ಮೀ. ನನಗೆ ನಿನ್ನ ಮೇಲೆ ಇದ್ದಂಥ ಕೆಲವೊಂದು ಭಾವನೆಗಳಿಗೆ ನಾನು ನಿನ್ನ ಹತ್ರ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಓಕೆ, ಹಾಗೆ ಪ್ರಪಂಚದಲ್ಲಿ ಗ್ರ್ಯಾಟಿಟ್ಯೂಡ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯೂನ ಹೇಳ್ತಾ ಇದ್ದೀರಿ. ಹಾಗೆ ಪ್ರೀತಿ, ವಿಶ್ವಾಸ, ಲವ್ ರೇಡಿಯಂಟನ್ನು ನಾವು ಸ್ಪ್ರೆಡ್ ಮಾಡಬೇಕು ಅಂದಾಗ ಐ ಲವ್ ಯು, ಈ ಒಂದು 4 ಫ್ರೇಮ್ ಅಥವಾ 4 ಸ್ಟೇಜಲ್ಲಿ ನೀವು ಈ ಮನಿ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ನಿಮಗೆ ಇದ್ದಂಥ ಮನಿ ಬ್ಲಾಕೇಜು ಖಂಡಿತ ರಿಮೂವ್ ಆಗುತ್ತೆ. ಇದು ಪ್ರೂವನ್ ಅಂತಲೇ ನಾನು ಸಾರಿ ಹೇಳ್ತಾ ಇದ್ದೀನಿ. ಎಸ್, ಇದು ಪ್ರೂವ್ ಆಗಿರೋಂಥ ಹವಾಯಿಯನ್ ಪ್ರೇಯರ್. ಸಾಕಷ್ಟು ಬುಕ್ಗಳು ಬಂದಿದೆ, ಸಾಕಷ್ಟು ಟೆಕ್ನಿಕ್ಗಳು. ಇದು ಏನಂತ ಹೇಳಿದ್ರೆ, ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಲಾ ಆಫ್ ಒನ್ನೆಸ್, ಅಂದರೆ ಮನಿ ಬಗ್ಗೆ ನಿಮಗೆ ಇದ್ದಂಥ ಎಷ್ಟೋ ಒಂದು ಇದು ದಕ್ಕಲ್ಲ, ಸಿಕ್ಕಲ್ಲ, ನೀವೇ ಏನು ಅನ್ಕೊಂಡ್ಬಿಟ್ಟಿರ್ತೀರಿ ಅಲ್ವಾ, ಅದು ಎಲ್ಲವನ್ನು ಕ್ಲಿಯರ್ ಮಾಡಿಕೊಡುತ್ತೆ ಈ ಒಂದು ಹವಾಯಿಯನ್ ಪ್ರೇಯರ್. ಅಷ್ಟು ಒಂದು ಪವರ್ಫುಲ್ ಆಗಿದೆ ಈ ಒಂದು ಹವಾಯಿಯನ್ ಪ್ರೇಯರ್. ಇಲ್ಲಿ ಏನಾಯಿತು, ಸೈಕಾಲಜಿಕಲಿ ನಿಮಗೆ ಇದ್ದಂಥ ಎಲ್ಲ ನೆಗೆಟಿವ್ ಥಾಟ್ಸ್ಗಳು ಕ್ಲಿಯರ್ ಆಗ್ತಾ ಬರುತ್ತೆ. ನೆಗೆಟಿವ್ ಆಗಿ ನೀವು ಏನೇನೆಲ್ಲ ಅಂದ್ಕೊಂಡಿದ್ರೋ, ಒಂದು ಫಿಯರ್ ಇರ್ಬೋದು ಹಣದ ವಿಚಾರವಾಗಿ, ಆ ಫಿಯರು ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ಅದು ಕೂಡ ಕ್ಲಿಯರ್ ಆಗುತ್ತೆ. ಸೊ ಇದು ಎಲ್ಲವನ್ನೂ ನೀವು ಕ್ಲಿಯರ್ ಮಾಡ್ತಾ ಬಂದಾಗ ನಿಮಗೆ ಮುಂದೆ ನೀವು ಏನು ಮಾಡಬೇಕು, ಹೇಗೆ ಜೀವನ ಮಾಡಬೇಕು ಅನ್ನುವಂಥ ಫೋಕಸ್ಸು ನಿಮ್ಮ ಕಣ್ಣು ಮುಂದೆ ಬರ್ತಾ ಹೋಗುತ್ತೆ. ಸೊ ಇದರ ಅರ್ಥ ಇಂಡೈರೆಕ್ಟ್ ಆಗಿ ನಿಮ್ಮಲ್ಲಿ ಇದ್ದಂಥ ಹಲವಾರು ನೆಗೆಟಿವಿಟೀಸನ್ನು ಇದು ಕ್ಲೆನ್ಸ್ ಮಾಡುವಂಥ ಪ್ರೇಯರ್ ಆಗಿದೆ. ಎಷ್ಟು ನೀವು ಕ್ಲೆನ್ಸ್ ಮಾಡ್ಕೊಳ್ತೀರೋ ನಿಮ್ಮನ್ನು ನೀವು, ಎಷ್ಟು ನೆಗೆಟಿವ್ ಥಾಟ್ಸ್ಗಳಿಂದ, ನೆಗೆಟಿವ್ ಥಿಂಕಿಂಗಿಂದ ಈಚೆ ಬರ್ತೀರೋ, ಅಷ್ಟು ನಿಮ್ಮ ಲೈಫು ನಿಮಗೆ ತುಂಬ, ನೀವು ಗೆಸ್ ಕೂಡ ಮಾಡೋಕ್ಕಾಗದೇ ಇರೋವಂಥ ಒಂದು ಸುಗಮವಾದ ದಾರಿ ನಿಮಗೆ ಸಿಗತ್ತೆ.
ಸೊ ಅಷ್ಟೊಂದು ಪವರ್ಫುಲ್ ಆಗಿದೆ ಈ ಒಂದು ಹವಾಯಿಯನ್ ಪ್ರೇಯರ್. ಓಕೆ, ಇದು ಎಲ್ಲವನ್ನು ನೀವು ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇ ಸ್ಟೆಪ್ ಏನು ಅಂತ ಹೇಳಿದ್ರೆ, ಇದನ್ನು ಅರ್ಲಿ ಮಾರ್ನಿಂಗ್ ನೀವು ಇದನ್ನು ಮಾಡಿದರೆ ತುಂಬಾ ಒಳ್ಳೆಯದು, ಅಥವಾ ರಾತ್ರಿ ಮಲಗುವ ಮುಂಚೆ ನೀವು ಇದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆಗ ನಿಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ತುಂಬಾ ವರ್ಕ್ ಆಗ್ತಾ ಇರುತ್ತೆ. ನಿಮ್ಮಲ್ಲಿ ಇದ್ದಂಥ ಎಲ್ಲ ಥರದ ಕೆಟ್ಟ ಯೋಚನೆಗಳು, ಭಯದ ವಾತಾವರಣ, ನಿಮ್ಗೆ ಯಾವುದ್ರ ಬಗ್ಗೆ ಹೆದರಿಕೆ ಇತ್ತು, ಆತಂಕ ಇತ್ತು, ಅನುಮಾನಗಳಿತ್ತು, ಇದು ಎಲ್ಲವನ್ನೂ ಕ್ಲಿಯರ್ ಮಾಡಿ ಇದು ಕ್ಲೆನ್ಸ್ ಮಾಡಿ ಕೊಡುತ್ತೆ ನಿಮಗೆ. ಇದನ್ನು ಹೊರತುಪಡಿಸಿ ನಿಮಗೆ ಯಾವಾಗ ನೀವು ಫ್ರೀ ಆಗಿರ್ತೀರೋ ಅಂಥ ಸಂದರ್ಭದಲ್ಲೂ ಕೂಡ ನೀವು ಇದನ್ನು ಮಾಡಬಹುದು. ಈ ಎರಡು ಸಮಯ ನಿಮಗಾಗಲಿಲ್ಲ ಅಂದರೆ ನೀವು ಯಾವ ಸಮಯದಲ್ಲಿ ಫ್ರೀ ಆಗಿ ಇರ್ತೀರೋ ಅಂಥ ಸಮಯದಲ್ಲಿ ನೀವು ಈ ಒಂದು ಪ್ರಾರ್ಥನೆಯನ್ನು ನೀವು ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಹಾಗೆ ಎಷ್ಟು ಸಾರಿ ಮಾಡಬೇಕು? 108 ಸಾರಿ ನೀವು ಇದನ್ನು ಮಾಡಬೇಕಾಗತ್ತೆ. ಸಮಯ ಸಿಕ್ಕಾಗೆಲ್ಲ ನೀವು ಮಾಡ್ತಾ ಹೋಗಿ. ಈಗ 21 ಸಾರಿ ನೀವು ಮಾಡಿ ಅಂತ ಹೇಳ್ತೀವಿ. 21 ಸಾರಿ ಮಾಡೋದ್ರೊಳಗೆ ನಿಮ್ಮ ಮೈಂಡ್ ಇನ್ನೂ ಕಾನ್ಸಂಟ್ರೇಷನಿಗೆ ಬಂದೇ ಇರಲ್ಲ. ಹಲವಾರು ನೆಗೆಟಿವ್ ಥಾಟ್ಸ್ಗಳಲ್ಲೇ ತುಂಬಿ ಹೋಗಿರುತ್ತೆ. ಹೀಗಿರುವಾಗ ನಿಮಗೆ 108 ಸಾರಿ ಮಾಡೋದ್ರಿಂದನೇ ಇದು ಪಕ್ಕಾ ರಿಸಲ್ಟನ್ನು ನೀವು ತಗೊಳ್ತೀರಿ. ಓಕೆ, ಸೊ ಇದನ್ನು ಎಷ್ಟು ದಿನ ಮಾಡಬೇಕು ಅಂತ ನೀವು ಯಾರಾದರೂ ಕೇಳಿದರೆ, ನೋಡಿ, ಇದನ್ನು 21 ಡೇಸು ನಿರಂತರವಾಗಿ ಯಾವ ಸಮಯಕ್ಕೆ ಮೊದಲನೇ ದಿನ ಯಾವ ಸಮಯಕ್ಕೆ ಮಾಡಿದ್ರೋ ಅದೇ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ. ಆವಾಗಲೇ ನಿಮಗೆ ಉತ್ತರ ತುಂಬ ನೀವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ, ಅಷ್ಟು ಒಂದು ಇದರಲ್ಲಿ ಸಿಗತ್ತೆ ನಿಮಗೆ ಉತ್ತರಗಳು. ತುಂಬ ಪವರ್ಫುಲ್ ಮಂತ್ರ ಇದು. ಹೀಗೆಲ್ಲ ನಿಮಗೆ ನಾನು ಎಷ್ಟೊತ್ತಿಗೆ ಮಾಡಬೇಕು, ಯಾರೆಲ್ಲ ಮಾಡಬೇಕು, ಯಾವ ಸಮಯಕ್ಕೆ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಇದು ಎಲ್ಲದಕ್ಕಿಂತ ಮುಂಚೆ ನೀವು ಈ ಒಂದು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನಿಮ್ಮ ಮೈಂಡಲ್ಲಿ ನೀವು ಕ್ಲಾರಿಟಿ ಇಟ್ಕೊಂಡಿರಬೇಕು, ಇಂಟೆನ್ಷನ್ ಕರೆಕ್ಟಾಗಿರಬೇಕು. ಫಾರ್ ಎಕ್ಸಾಂಪಲ್, ಮಾರ್ನಿಂಗ್ ನಾನು ಎದ್ದಿದ್ದೀನಿ, ನನ್ನ ಇಂಟೆನ್ಷನ್ ಮನಿ ಬಗ್ಗೆ ಈ ಥರ ಇದೆ, ಅದನ್ನು ನೀವು ಕ್ಲಿಯರಾಗಿ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ. ಆ ಮನಿಯನ್ನು ಮನಸ್ಸಿನಲ್ಲಿ ನೀವು ಸಂಪೂರ್ಣವಾಗಿ ಮನಸ್ಸಿನಲ್ಲಿ ನೀವು ನೋಡ್ತಾ ಹೇಳಬೇಕಾಗತ್ತೆ, ಹಣವನ್ನು ನೋಡ್ತಾ ಹೇಳಬೇಕಾಗತ್ತೆ. ಇಷ್ಟೆಲ್ಲ ನೀವು ನೋಡ್ತಾ ಹೇಳಿದಾಗ ನಿನ್ನತ್ರ ಇದ್ದಂಥ ನನಗೆ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ಗಳನ್ನು ನಾನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅನ್ನೋದನ್ನು ನೀವು ಹೇಳ್ತಾ ಬನ್ನಿ. 21 ಡೇಸಲ್ಲಿ ಪಕ್ಕ ನಿಮಗೆ ನಿಮ್ಮ ಮನಸ್ಸು ಯಾವ ಮಟ್ಟಕ್ಕೆ ಮನಿ ಬಗ್ಗೆ ಇದ್ದಂಥ ಒಂದು ಕ್ಲಾರಿಟಿ ನಿಮಗೆ ಸಿಗತ್ತೆ. ಸ್ಟ್ರಾಂಗ್ ಆಗಿ ನೀವು ಯೋಚನೆಯನ್ನು ಮಾಡ್ತೀರಿ, ಒಂದು ಏಮು, ಒಂದು ಫೋಕಸ್ ಸಿಗುತ್ತೆ ಮನಿ ಮ್ಯಾಟರಲ್ಲಿ ನಿಮಗೆ. ಯಾರಿಗೆಲ್ಲ ಡೌಟ್ ಇದೆ, ಡೌಟ್ ಇದ್ರೂ ಕೂಡ ನೀವು ಇದನ್ನು ಮಾಡಿ ನೋಡಿ. ಆದರೆ ಒಂದು 90 ದಿನ ಅಂತೂ ನೀವು ಮಾಡಲೇಬೇಕಾಗತ್ತೆ. ಡೌಟ್ ಇಟ್ಕೊಂಡು ಮಾಡಿ, ಆದರೆ ನಿಮಗೆ ಸಮಯ 3 ತಿಂಗಳಾದರೂ ನೀವು ಇದನ್ನು ಮಾಡ್ತಾ ಹೋಗಿ, ನಿಮಗೆ ಅನಿಸುತ್ತೆ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿ. ಹಾಗೆ ಇನ್ನೊಂದು ಹೇಳಬೇಕು ಅಂದರೆ, ಇದು ನಮಗೆ ಟ್ರಸ್ಟ್ ಇಶ್ಯೂಸ್ ಅಂತ ಕರಿತೀವಿ, ಬಿಲೀಫ್ ಇಶ್ಯೂಸ್ ಅಂತ ಕರಿತೀವಿ. ಯಾರಿಗೆಲ್ಲ ಇದೆ, ವಿಡಿಯೋ ಬಂದಿದೆ ನೋಡ್ಬಿಡೋಣ ಮಾಡಿಬಿಡೋಣ ಅನ್ನೋರು ಖಂಡಿತ ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಿಮ್ಮ ಸಮಯ ನೀವೇ ವೇಸ್ಟ್ ಮಾಡ್ಕೊಳ್ತೀರಿ. ಖಂಡಿತ ಇದಕ್ಕೆ ನೀವು ನಂಬಿಕೆ ಇಡಬೇಕು, ವಿಶ್ವಾಸ ಇಡಬೇಕು, ನಿಮ್ಮ ಮೈಂಡ್ ಸೆಟ್ಟು ಪಾಸಿಟಿವ್ ಆಗಿರಬೇಕು, ಇಂಟೆನ್ಷನ್ ಸೆಟ್ ಮಾಡ್ಕೋಬೇಕು. ಇದು ಎಲ್ಲವನ್ನೂ ನೀವು ಸುಮ್ಮನೆ ಆದರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟಾಗಿ ನೀವು ಮಾಡಿದರೆ ಮಾತ್ರ ನಿಮಗೆ 21 ದಿನದಲ್ಲಿ ನಿಮಗೆ ಇದ್ದಂಥ ಮನಿ ಬಗ್ಗೆ ಇದ್ದಂಥ ಎಲ್ಲ ಇಶ್ಯೂಸು ಕ್ಲಿಯರ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಯಾವ ಕಡೆಯಿಂದ, ಯಾವ ದಾರಿಯಿಂದ, ಯಾವ ರೂಪದಲ್ಲಿ ಹಣ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ನಿಮಗೆ ಗೊತ್ತಾಗಲ್ಲ. ಅಷ್ಟೊಂದು ಬದಲಾವಣೆಯನ್ನು ನೀವು ನೋಡ್ತೀರಿ. ಈ ಒಂದು ಮನಿ ಮ್ಯಾನಿಫೆಸ್ಟೇಷನ್ನಲ್ಲಿ ಈ ಒಂದು ಹವಾಯಿಯನ್ ಪ್ರೇಯರ್, ಹೋ ಓಪೋನೋಪೋನೋ, ಈ ಒಂದು
ಪ್ರೇಯರ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ಇದನ್ನು ನೀವು ಮಾಡಿ 21 ಡೇಸ್ ಯಾರೆಲ್ಲ ಮನಸ್ಸಿಟ್ಟು 108 ಸಾರಿ ಮೈಂಡ್ ಸೆಟ್ ಮಾಡಿಕೊಂಡು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿರೋ ರಿಸಲ್ಟ್ ಕೂಡ ನಿಮಗೆ ಪಕ್ಕಾ ರಿಸಲ್ಟ್ ಕೊಡೋದು. ಆ ಪ್ರೇಯರ್ಗೆ ಖಂಡಿತ ಇದು ನಿಮಗೆ ಕೊಟ್ಟೇ ಕೊಡುತ್ತೆ ಅಂತ ಹೇಳಿ, ಯಾರಿಗೆಲ್ಲ ರಿಸಲ್ಟ್ ಬಂದಿದೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಿ, ಮುಂದೆ ಮತ್ತೊಂದು ಇದೇ ಹವಾಯಿಯನ್ ಪ್ರೇಯರ್ನ ಯೂಸ್ ಮಾಡಿಕೊಂಡು ಮತ್ತೆ ಯಾವುದೆಲ್ಲ ಸಮಸ್ಯೆಗಳನ್ನು ನಾವು ಕ್ಲಿಯರ್ ಮಾಡ್ಕೊಳ್ಬಹುದು ಅಂತ ಹೇಳಿ ಮತ್ತೊಂದು ವಿಡಿಯೋನ ತಗೊಂಡು ಬರ್ತಾ ಇದ್ದೀನಿ. ಸಾಕಷ್ಟು ಪ್ರಾಬ್ಲಮ್ಸ್ಗಳಿಗೆ ಹವಾಯಿಯನ್ ಪ್ರೇಯರು ತುಂಬ ರಿಸಲ್ಟ್ ಕೊಟ್ಟಿದೆ. ಸೊ ಒಂದೊಂದು ಪ್ರೇಯರ್ನ ಒಂದೊಂದು ವಿಡಿಯೋ ಮುಖಾಂತರ ತಗೊಂಡು ಬರ್ತಾ ಇದ್ದೀನಿ. ಮುಂದೂ ಕೂಡ ಮತ್ತೊಂದು ವಿಡಿಯೋನ ತಗೊಂಡು ಬರ್ತಾ ಇದ್ದೀನಿ. ವೇಟ್ ಮಾಡ್ತಾ ಇರಿ. ಹೋಗಿ ಬರಲ್ಲ. ನಮಸ್ಕಾರ.